ಸಹಕಾರಿ ಸಂಘದಲ್ಲಿ ಏನು ಕೆಟ್ಟ ಹೆಸರು ಪಡೆಯಲಿಕ್ಕೆ ಸಾಧ್ಯವೋ ಆ ರೀತಿಯಾದಂತಹ ಏನು ಅಪಕೀರ್ತಿಗೆ ಒಳಗಾಗಿದೆ. ಅದಕ್ಕೆ ಕಾರಣ ಇಷ್ಟೇ, ಪ್ರಾಮಾಣಿಕತೆ, ಸತ್ಯ, ಇದನ್ನ ಇಟ್ಟುಕೊಳ್ಳದೆ ವ್ಯವಹಾರ ಮಾಡಬೇಕಂಥದ್ದು. ಪ್ರಾಮಾಣಿಕತೆ ಎಲ್ಲಿದೆಯೋ, ಸತ್ಯ ಎಲ್ಲಿದೆಯೋ ಅಲ್ಲಿ ಗ್ರೋತ್, ಬೆಳವಣಿಗೆ ತನ್ನಿಂದ ತಾನೇ ಆಗ್ತದೆ. ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಪಂಥ ವಿದತೋ ದೇವಯಾನ. ಎಷ್ಟೋ ಸಂಸ್ಥೆಗಳಲ್ಲಿ ನೋಡ್ತೇವೆ, ಕಷ್ಟಪಟ್ಟು ದುಡಿದ ಹಣವೋ ಸಂಗ್ರಹಿಸಿದ ಹಣವೋ ತಂದು ಬ್ಯಾಂಕಲ್ಲಿ ಇಡ್ತಾರೆ. ಅದು ಬ್ಯಾಂಕ್ಗಳ ದುರಾಡಳಿತವೋ ದುರಾಸೆಯೋ ನಷ್ಟವಾಗಿ ಹೋಗಿ ಜೀವನ ಪರ್ಯಂತ ಪರಿತಪಿಸುವಂತಹ ಘಟನೆಗಳೆಲ್ಲ ಜರುಗಿದ್ದು ನೋಡಿದರೆ ತುಂಬಾ ಖೇದವಾಗುತ್ತದೆ. ಹಾಗಾಗಲಿಕ್ಕೆ ಈ ಸಂಸ್ಥೆ ಎಂದು ಬಿಡಬಾರದು. ಇಲ್ಲಿ ಆಡಳಿತ ಮಂಡಳಿ ಕಟಿಬದ್ಧವಾಗಿ ಸತ್ಯ ಮತ್ತು ಪ್ರಾಮಾಣಿಕತೆಯ ಧ್ಯೇಯವನ್ನು ಇಟ್ಟುಕೊಂಡು ಸಮಾಜಕ್ಕೆ ಒಂದು ಸಹಕಾರವನ್ನು ನೀಡಬೇಕು, ಸಮಾಜದ ಹಿತವನ್ನು ಬಯಸಬೇಕು. ಇಲ್ಲಿ ಬರತಕ್ಕಂತಹ ಎಲ್ಲ ಏನು ಸೇವಾದಾರರಿದ್ದಾರೆ, ಕಸ್ಟಮರ್ಸ್ ಇದ್ದಾರೆ, ಅವರಿಗೆ ಹಿತವನ್ನು ಬಯಸಿ ಈ ಸಂಸ್ಥೆ ಮುಂದುವರಿಯಲಿ. ಗುರು ಪರಂಪರೆಯ ಅನುಗ್ರಹ, ಭಗವಂತನ ಪೂರ್ಣಾನುಗ್ರಹ ಈ ಸಂಸ್ಥೆಯ ಮೇಲೆ ಇರಲಿ. ಇನ್ನು ಇತೋಪಿ ಅಭಿವೃದ್ಧಿಯನ್ನು ಪಡೆದು